ನಮಸ್ಕಾರ. ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಈ ವರ್ಷ 2026 ಜೂನ್ನಿಂದ 2027ರವರೆಗೂ ಇರತಕ್ಕಂಥ ಗುರುಗೋಚಾರ ಫಲವನ್ನು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವತ್ತು ಕರ್ಕಾಟಕ ರಾಶಿ ಬಗ್ಗೆ ಹೇಳ್ತಕ್ಕಂಥ ವಿಷಯ. ಕರ್ಕಾಟಕದಲ್ಲಿ ಜನ್ಮಕ್ಕೆ ಗುರು ಬರ್ತಾ ಇದ್ದಾನೆ. ಅದು ಅಕ್ಟೋಬರ್ ತಿಂಗಳು 31ರ ನಂತರ ವಿಶೇಷವಾಗಿ ಮತ್ತೆ ದ್ವಿತೀಯಕ್ಕೆ ಹೋಗ್ತಾ ಇದ್ದಾನೆ. ಅರ್ಥಾತ್ ಈ ಗುರು ನಿಮಗೆ ಫಲ ಕೊಡ್ತಕ್ಕಂಥದ್ದು ಸಪ್ತಮ ಭಾವಕ್ಕೆ ಉತ್ತಮವಾದ ಫಲ ಕೊಡ್ತಾ ಇದ್ದಾನೆ, ಪಂಚಮ ಭಾವಕ್ಕೆ ಉತ್ತಮವಾದ ಫಲ ಕೊಡ್ತಾ ಇದ್ದಾನೆ. ಅದರ ನಂತರ ನವಮ ಭಾವಕ್ಕೆ ಉತ್ತಮ ಫಲವನ್ನು ಕೊಡ್ತಾ ಇದ್ದಾನೆ. ನವಮ ಭಾವದ ಮೇಲೆ ಗುರು ಗೋಚಾರದ ದೃಷ್ಟಿ ಇರೋದರಿಂದ ಕರ್ಮೇಶ ಮತ್ತು ಧರ್ಮೇಶದ ಪ್ರಭಾವ ಚೆನ್ನಾಗಿದೆ. ಅಂದರೆ ಧರ್ಮ ಮತ್ತು ಕರ್ಮದ ಸಂಯೋಗ ಚೆನ್ನಾಗಿದೆ. ನಿಮ್ಮ ಪಿತೃ ಕಾರ್ಯಗಳನ್ನು ಮಾಡ್ತಕ್ಕಂಥ ಯೋಗ ಬರುತ್ತೆ. ಅದರಲ್ಲೂ ನಿಮಗೆ ಹಣಕಾಸಿನ ಸಮೃದ್ಧಿ ಅಂತಕ್ಕಂಥದ್ದು ಕಾಣ್ತಾ ಇದೆ. ಈ ರಾಶಿಯವರಿಗೆ ಪಂಚಮ ಭಾವ ಪೂರ್ವ ಪುಣ್ಯ ಭಾವ ಸಂತಾನ ಪ್ರಾಪ್ತಿ ಅಂತಕ್ಕಂಥದ್ದಿದೆ. ಸಂತಾನ ಆಕಾಂಕ್ಷೆ ಇದ್ದವರಿಗೆ ಖಂಡಿತವಾಗಿ ಸಂತಾನ ಫಲವನ್ನು ಕಾಣತಕ್ಕಂಥ ಯೋಗ, ಜೊತೆಯಲ್ಲಿ ಆರ್ಥಿಕವಾಗಿ ಸಮೃದ್ಧಿ ಆಗತಕ್ಕಂಥದ್ದು ಮತ್ತು ದಾಂಪತ್ಯದಲ್ಲಿ ಉತ್ತಮವಾದಂಥ ಬದಲಾವಣೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಅದರ ಜೊತೆಗೆ ಮುಖ್ಯವಾಗಿ ಸಪ್ತಮ ಭಾವದಲ್ಲಿ ವಿವಾಹದ ಬಗ್ಗೆ ಅಪೇಕ್ಷೆ ಉಳ್ತಕ್ಕಂಥವ್ರಿಗೆ ಖಂಡಿತ ವಿವಾಹದ ಯೋಗ ಅನ್ನುವಂಥದ್ದು ಕಾಣ್ತಾ ಇದೆ. ಪ್ರೇಮದಲ್ಲಿ ಜಯ ಅಂತಕ್ಕಂಥದ್ದು ಆಗ್ಬೋದು. ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಯಾರು ಸಹಪಾಠಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದರೂ ಕೂಡ, ಮತ್ತು ನೀವು ಉದ್ಯೋಗದಲ್ಲಿ ಅಂದರೆ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಹಜವಾಗಿ ಯಾರ ಜೊತೆನೂ ನೀವು ವಾದ ವಿವಾದ ಇದ್ದರೆ ಅದು ಸರಿ ಹೋಗ್ತಕ್ಕಂಥ ಎಲ್ಲ ಕಾಲ ಬರ್ತಾ ಇದೆ. ಮತ್ತು ಈ ವರ್ಷ ನಿಮಗೆ ಭಾಗ್ಯೋದಯ ಅಂತಕ್ಕಂಥದ್ದು ವಿಶೇಷ. ಆದರೆ ಸ್ವಲ್ಪ ಜನ್ಮಸ್ಥ ಗುರು ಬರ್ತಕ್ಕಂಥದ್ದು, ಜನ್ಮರಾಮನೊಳ ದುಃಖ ಅಂತ ಹೇಳ್ತೀವಿ. ಹಾಗಾಗಿ ಸ್ವಲ್ಪ ನೀವು ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಗುರುವಿಗೆ ಸಂಬಂಧಪಟ್ಟಂಥ ಹಳದಿ ವಸ್ತ್ರ ಮತ್ತು ಧಾನ್ಯಗಳನ್ನು ಮತ್ತು ಅದಕ್ಕೆ ಲೋಹ ಸಂಬಂಧಪಟ್ಟಂಥ ವಸ್ತುಗಳನ್ನು ಮತ್ತು ಗುರುವಿನ ಮಂತ್ರವನ್ನು, ಮೂಲಭೂತ ಮಂತ್ರವನ್ನು ನೀವು ಜಪ ಮಾಡೋದರಿಂದ ಕೂಡ ಗುರುವಿನ ಮುಖ್ಯವಾದ ಫಲ ಸಿಗುತ್ತೆ. ಆದರೆ ಅಕ್ಟೋಬರ್ 31ರಿಂದ ಮತ್ತು ಜನವರಿ 24ರವರೆಗೂ ಗುರು ಇನ್ನಷ್ಟು ಹೆಚ್ಚಿನ ಫಲವನ್ನು ನಿಮ್ಗೆ ಕೊಡ್ತಾನೆ. ಯಾಕಂದರೆ ದ್ವಿತೀಯಕ್ಕೆ ಗುರು ಬರ್ತಾ ಇದ್ದಾನೆ. ಹಾಗಾಗಿ ಸಿಂಹಕ್ಕೆ ಗುರು ಬರೋದರಿಂದ ಉಚ್ಚ ಕ್ಷೇತ್ರದಲ್ಲಿ ಮತ್ತು ಉಚ್ಚಂದ ಮಿತ್ರ ಕ್ಷೇತ್ರದಲ್ಲಿ ಬರ್ತಾನೆ. ಉಚ್ಚನಾಗಿದ್ದು ಮಿತ್ರಕ್ಕೆ ಹೋಗ್ತಕ್ಕಂಥ ಯೋಗವನ್ನು ಹೊಂದುತ್ತಾನೆ. ಹಾಗಾಗಿ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವಂಥ ಯೋಗ ಆ ತಿಂಗಳಲ್ಲಿದೆ. ಅದಾದ ನಂತರ ಜನವರಿ 24 ನಂತರ ಮತ್ತೆ ವರ್ಷ ಪೂರ್ತಿ ಅಂದರೆ 2027 ಜೂನ್ವರೆಗೂ ಕೂಡ ಗುರು ನಿಮಗೆ ಉತ್ತಮವಾದ ಫಲವನ್ನು ಕೊಡ್ತಾನೆ. ಕರ್ಕಾಟಕ ರಾಶಿಯವರಿಗೆ 12 ವರ್ಷದ ನಂತರ ಉಚ್ಚ ಕ್ಷೇತ್ರದಲ್ಲಿ ಬಂದಿದ್ದಾನೆ. ಉತ್ತಮವಾದ ಫಲ ಇದೆ. ಆದಷ್ಟು ನಿಮ್ಮ ಕೈಯಿಂದ ಉತ್ತಮವಾದ ಕಾರ್ಯ ಆಗುತ್ತೆ. ದೈವ ಕಾರ್ಯ ಅಥವಾ ಶುಭ ಕಾರ್ಯಗಳನ್ನು ಈ ವರ್ಷ ನೀವು ಮಾಡ್ತೀರಾ ಅಂತಕ್ಕಂಥದ್ದು ಹೇಳ್ಬೋದು. ಆದರೆ ಗುರುವ ಧ್ಯಾನವನ್ನು ನೀವು ಮಾಡಿ, ಗುರುವಿನ ಮಂತ್ರವನ್ನು ಜಪ ಮಾಡಿ ಮತ್ತು ಗುರುವಿಗೆ ಸಂಬಂಧಪಟ್ಟ ದಾನವನ್ನು ಕೊಡಿ ಅಂತ ಹೇಳ್ತಾ ಕರ್ಕಾಟಕ ರಾಶಿ ಭವಿಷ್ಯ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.